ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಕಿಚನ್. ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಮಂಗಳೂರು ಬನ್ಸ್ ಅಥವಾ ಬನಾನಾ ಬನ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಈ ಥರ ಹಣ್ಣಾಗಿರೋ ಚಿಕ್ಕಿ ಬಾಳೆಹಣ್ಣು ಬೇಕು ಫ್ರೆಂಡ್ಸ್. ಅದು ಬಾಳೆಹಣ್ಣು ಎಷ್ಟು ಹಣ್ಣಾಗಿರುತ್ತೋ ಬನ್ಸ್ ಅಷ್ಟು ಫ್ಲಫಿಯಾಗಿ ಬರುತ್ತೆ, ಅಷ್ಟು ಟೇಸ್ಟಾಗಿ ಬರುತ್ತೆ. ಸಕ್ಕರೆ ಬೇಕು ಫ್ರೆಂಡ್ಸ್. ಇದು ಎಷ್ಟೆಷ್ಟು ಹಾಕಬೇಕು ಕ್ವಾಂಟಿಟಿ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಜೀರಿಗೆ ಇದೆ ಫ್ರೆಂಡ್ಸ್, ಮೊಸರಿದೆ ಆ್ಯಂಡ್ ಅಡುಗೆ ಸೋಡಾ ಇದೆ. ಇವಾಗ ಮಾಡೋ ರೆಸಿಪಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ತುಂಬ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ನಾನಿವಾಗ ಈ 3 ಬನಾನಾದಲ್ಲಿ 3 ಟೇಬಲ್ ಸ್ಪೂನ್ ಅಂದರೆ 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಅರ್ಧಕ್ಕೆ ಸ್ವಲ್ಪ ಕಡಿಮೆ ಸೋಡಾ ಹಿಟ್ಟು ಹಾಕಿದ್ದೀನಿ, ಸೋಡಾ ಪುಡಿ ಹಾಕಿದ್ದೀನಿ. ಎರಡು ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಬೇಕಿದ್ರೆ ನೀವು ಜೀರಿಗೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಆ್ಯಂಡ್ ಮೊಸರು ಹಾಕಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ 3/4 ಭಾಗ ಮೊಸರನ್ನ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ನಾನು 3/4 kg ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು. ಫ್ರೆಂಡ್ಸ್, 1 ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಕೊಳ್ಳಿ, 1 ಚಿಟಿಕೆ. ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿದೆಲೆ ಇದನ್ನಷ್ಟೇ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ನೀರು ಅವಶ್ಯಕತೆ ಬೀಳಲ್ಲ. ನೋಡಿ ಫ್ರೆಂಡ್ಸ್, ಈ ಹದಕ್ಕೆ ಹಿಟ್ಟನ್ನ ನಾದ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಹದಕ್ಕೆ ಆಗಬೇಕು ಹಿಟ್ಟು. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಇದನ್ನು 8 ರಿಂದ 9 ಗಂಟೆ ನೆನೆದಕ್ಕೆ ಬಿಡೋಣ ಫ್ರೆಂಡ್ಸ್. ಇದನ್ನು 8 to 9 ಅವರ್ಸ್ನ ನಾವು ಕವರ್ ಮಾಡಿಡೋಣ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಟೈಟಾಗಿ ಪ್ಯಾಕ್ ಮಾಡಿಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬನ್ಸ್ ರೆಡಿ ಆಗಿದೆ. ಇವಾಗ ಇದ್ರ ಚಟ್ನಿ ಬಗ್ಗೆ ಹೇಳ್ತೀನಿ. ಇದಕ್ಕೆ ನಾನು ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ರೆಡ್ ಆಗೋಷ್ಟು ಶೇಂಗಾ ಕಾಳನ್ನ ಹುರಿದಿಟ್ಕೊಳ್ಳಿ. ಆ್ಯಂಡ್ ನಾನು 1 ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ 1 ತೆಂಗಿನಕಾಯಿ ತೊಗೊಳ್ಳಿ, ಒಂದು 8-10 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ಸ್ಪೈಸಿ ಆದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಂದು ಸ್ವಲ್ಪ ಸ್ವೀಟ್ ಬರುತ್ತಲ್ವ. ಒಂದು 4-5 ಹೋಳು ಅಲ್ಲ ಹಾಕ್ಕೊಳ್ಳಿ, ಶುಂಠಿ. ಒಂದು 7 ರಿಂದ 8 ಎಸಳು ಬಂದುಬಿಟ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ತೊಳೆದಿಟ್ಟಿರೋ ಕೊತ್ತಂಬರಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಶೇಂಗಾನ ಈ ಥರ ಚೆನ್ನಾಗಿ ಸಿಪ್ಪೆ ತೆಗೆದಿಟ್ಕೋಬೇಕು. ಆ್ಯಂಡ್ ಇದೆಲ್ಲ ಇನ್ನೊಂದು ಸರ್ತಿ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಕೊತ್ತಂಬರಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಇವಾಗ ಮಿಕ್ಸರ್ಗೆ ಹಾಕೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 9 ಅವರ್ ಆದಮೇಲೆ ಹಿಟ್ಟು ಈ ಥರ ಆಗಿರಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಪ್ಕೊಂಡ್ಬಂದಿದೆ ಅಂತ. ಈಗ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲೆಲ್ಲ ಸ್ಟಿಕ್ಕಿ ಏನಿಲ್ಲ, ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಇದನ್ನು ಒಂಚೂರು ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನು ಚೆನ್ನಾಗಿ ನಾದ್ಕೊಂಡು ಒಂದು 2 ಮಿನಿಟ್ಸ್ ಸೈಡಲ್ಲಿಟ್ಟು ನಾವು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಗೈಸ್, ಚಟ್ನಿ ಮಾಡೋದಕ್ಕೂ ಮುಂಚೆ ನಾನು ಕಡಾಯಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತೊಳೆದಿಟ್ಕೊಂಡಿರೋಂಥ ಕೊಬ್ಬರಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದ್ರ ಜೊತೆ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಹಾಕ್ಕೊಳ್ಳೋಣ. ಆ್ಯಂಡ್ ಶೇಂಗಾನೆಲ್ಲ ಈ ಥರ ಕ್ಲೀನ್ ಮಾಡಿಬಿಟ್ಟು ಸಿಪ್ಪೆ ತಗೋಬೇಕು ಫ್ರೆಂಡ್ಸ್. ಇದನ್ನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ 2 ಬೊಟ್ಟು ಹುಣಸೆ ಹಣ್ಣು. ಚಟ್ನಿ ಸ್ವಲ್ಪ ಹುಳಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್, ಬರೀ ನೀರಷ್ಟೇ ಹಾಕಿ, ಹುಣಸೆ ಹಣ್ಣು ಹಾಕಬೇಡಿ. ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಸ್ವಲ್ಪ ಹುರಿಗಡಲೆ ಹಾಕ್ಕೊಂಡಿದ್ದೀನಿ, ಪುಟಾಣಿ ಅಂತ ಹೇಳ್ತೀವಿ.
ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡಿ. ಇದು ತುಂಬ ಗಟ್ಟಿ ಬರಬಾರ್ದು, ಸ್ವಲ್ಪ ನೀರಾಗೇ ಇರಬೇಕು ಚಟ್ನಿ. ನೋಡಿ ಫ್ರೆಂಡ್ಸ್, ಫೈನಲಿ ನಮ್ಮ ಚಟ್ನಿ ಈ ರೀತಿ ಆಗಿದೆ. ನಿಮಗೆ ಬೇಕಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ನಾನು ಸ್ವಲ್ಪ ಗಟ್ಟಿನೇ ಮಾಡಿದ್ದೀನಿ. ಆ್ಯಂಡ್ ಕೆಲವರು ಇದನ್ನು ಒಗ್ಗರಣೆ ಕೊಡ್ತಾರೆ ಫ್ರೆಂಡ್ಸ್. ನಾನು ಇದನ್ನು ಒಗ್ಗರಣೆ ಕೊಡಲ್ಲ, ಯಾಕೆಂದರೆ ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ತೊಗೊಂಡು ಹೋಗ್ತಾರಲ್ಲ. ಸೊ ಒಗ್ಗರಣೆ ಕೊಟ್ಟರೆ ಸ್ಮೆಲ್ ಆಗಿಬಿಡುತ್ತೆ, ಅಂಟಾಗುತ್ತೆ. ಸೊ ನಾನು ಇದನ್ನು ಒಗ್ಗರಣೆ ಕೊಟ್ಟಿಲ್ಲ ಫ್ರೆಂಡ್ಸ್. ಹೀಗೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಚಟ್ನಿ ತುಂಬ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಬನ್ಸ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚಪಾತಿಗಿಂತ ಒಂಚೂರು ದೊಡ್ಡದಾಗಿರೋ ಉಂಡೆನ ತಗೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ, ಕೈಯಿಂದ ಫಸ್ಟ್ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ನೋಡಿ ಸ್ವಲ್ಪ ಚಪಾತಿಗಿಂತ ದೊಡ್ಡದಾಗಿರೋ ಉಳ್ಳೆನೇ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಬಿಟ್ಟು ಲಟ್ಟಿಸ್ತಾ ಇದ್ದೀನಿ, ಯಾಕೆಂದರೆ ಹಿಟ್ಟು ಹಚ್ಚಿದರೆ ಹಿಟ್ಟು ಸುಟ್ಟೋಗುತ್ತೆ ಫ್ರೆಂಡ್ಸ್, ಎಣ್ಣೆ ಎಲ್ಲ ಸುಟ್ಟೋಗುತ್ತೆ. ಸೊ ಅದ್ರ ಜೊತೆ ಬ್ಲ್ಯಾಕ್ ಹಿಟ್ಟು ಸುಟ್ಟೋಗಿರೋ ಥರ ಆಗುತ್ತೆ. ಇದನ್ನು ತುಂಬ ದಪ್ಪನೂ ಬೇಡ, ತುಂಬ ಅತಿ ದಪ್ಪ ಬೇಡ ಫ್ರೆಂಡ್ಸ್. ನಾನು ತೋರಿಸ್ತೀನಿ ನೋಡಿ, ಇಷ್ಟಿರಲಿ, ಏಕೆಂದರೆ ಉಬ್ಕೊಂಡು ಬರಬೇಕಲ್ವ, ನಮಗೆ ಫ್ಲಫಿ ಆಗಬೇಕಲ್ವ. ನೋಡಿ ಇಷ್ಟಿದೆ ಸಾಕು. ನಿಮಗೆ ಸ್ವಲ್ಪ ಬೇಕು ಅಂದರೆ ನೀವು ಸೈಜ್ ದೊಡ್ಡದು ಚಿಕ್ಕದು ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಒಂದೊಂದೊಂದೊಂದು ಲಟ್ಟಿಸಿಡ್ತಾ ಇದ್ದೀನಿ. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಿರ್ಬೋದು, ಹಿಟ್ಟು ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ನೋಡಿ ಎಲ್ಲಿ ಗಂಟಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ನೈಸಾಗಿ ಬರ್ತಾಯಿದೆ ಬನ್ಸು. ನೋಡಿ ನೋಡಿ ನಮಗೆ ಎಣ್ಣೆನೂ ಕಾದಿದೆ. ಒಂದೊಂದೊಂದೊಂದು ಬನ್ಸ್ನ ಬಿಡೋಣ ಇವಾಗ. ಫ್ರೆಂಡ್ಸ್, ಎಣ್ಣೆ ಕಾದಿದೆ ಅಂತ ನೋಡೋಣ. ಸ್ವಲ್ಪ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಮೇಲೆ ಬರ್ತಾಯಿದೆ, ಎಣ್ಣೆ ಕಾದಿದೆ ಅಂತಲೇ ಅರ್ಥ. ಒಂದೊಂದು ಬನ್ಸ್ನ ಹಾಕೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಬನ್ಸ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ಲೇಮ್ ಲೋ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಮೇಲೆ ಈ ಥರ ಎಣ್ಣೆನ ಈ ಥರ ಮಾಡಿ ಫ್ರೆಂಡ್ಸ್, ಯಾಕೆಂದರೆ ಬನ್ಸ್ ಉಟ್ಕೊಂಡು ಬರಬೇಕಲ್ವ. ಎರಡು ಸೈಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಆದಷ್ಟು ಇದ್ರ ಮೇಲೆ ಎಣ್ಣೆ ಹಾಕಿದರೆ ಅದು ಉಬ್ಕೊಂಡು ಬರುತ್ತೆ ಫ್ರೆಂಡ್ಸ್. ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಯಾವ ಥರ ಬನ್ಸ್ ಉಬ್ತಾ ಇದೆ ಅಂತ. ನೋಡಿ ಜಾಸ್ತಿ ಅದನ್ನು ಟಚ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ಎರಡು ಸೈಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಗೋಲ್ಡನ್ ಬ್ರೌನ್, ತುಂಬಾ ಬ್ರೌನ್ ಆಗಬಾರ್ದು ಫ್ರೆಂಡ್ಸ್, ಗೋಲ್ಡನ್ ಬ್ರೌನ್ ಆದರೆ ಸಾಕು. ಎರಡು ಬದಿನೂ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಉಬ್ಕೊಂಡ್ಬಂದಿದೆ ಅಂತ ನೋಡಿ. ಹೀಗೆ ನಾವೆಲ್ಲ ಬನ್ಸ್ನು ಹಾಕೊಳ್ಳೋಣ ಫ್ರೆಂಡ್ಸ್. ನೋಡಿ ಗಾಯ್ಸ್, ಫೈನಲಿ ನಮ್ಮ ಬನ್ಸ್ ರೆಡಿ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ತುಂಬ, ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ ನೋಡಿ ಗಾಯ್ಸ್, ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ. ನೋಡಿ ಗಾಯ್ಸ್, ನೋಡಿ ತುಂಬ ಚೆನ್ನಾಗಿ ಬಂದಿದೆ ಗಾಯ್ಸ್. ಬನ್ನಿ ಗಾಯ್ಸ್, ಇವಾಗ ಇದನ್ನು ಸರ್ವ್ ಮಾಡೋಣ. ಫೈನಲಿ ಗಾಯ್ಸ್, ನಮ್ಮ ಬನ್ಸ್ ಸರ್ವಿಗೆ ರೆಡಿ ಆಗಿದೆ. ನೋಡಿ ಗಾಯ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.